ನಿನ್ನೆ ತಡರಾತ್ರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧೆಡೆ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಸುರಿದಿದೆ. ಜಿಲ್ಲೆಯ ವಿವಿಧೆಡೆ ಕೆಲವು ಮರಗಳು ಧರೆಗುರುಳಿವೆ. ಅದೃಷ್ಟವಶಾತ್ ಎಲ್ಲಿಯೂ ಯಾವುದೇ ರೀತಿಯ ಅವಾಂತರಗಳು ನಡೆದಿಲ್ಲ. ಆದರೆ ಚಿಕ್ಕಬಳ್ಳಾಪುರ ತಾಲೂಕಿನ ಸೂಲಕುಂಟೆ ಗ್ರಾಮದ ರೈತ ರಾಮಕೃಷ್ಣಪ್ಪ ಎಂಬುವವರಿಗೆ ಸೇರಿದ ದ್ರಾಕ್ಷಿ ತೋಟದ ಬದಿಯಲ್ಲಿ ಬೃಹತ್ ತೆಂಗಿನ ಮರವೊಂದು ಬಿರುಗಾಳಿಗೆ ಬುಡ ಸಮೇತ ಉರುಳಿ ದ್ರಾಕ್ಷಿ ಚಪ್ಪರದ ಮೇಲೆ ಬಿದ್ದಿದೆ. ಇದರಿಂದ ಕಟಾವು ಹಂತದಲ್ಲಿದ್ದ ದ್ರಾಕ್ಷಿ ತೋಟದ ಕಲ್ಲು ಕುಚಾಗಳು ಮುರಿದು ಬಿದ್ದು ದ್ರಾಕ್ಷಿ ಚಪ್ಪರ ನೆಲಕಚ್ಚಿದೆ. ಇನ್ನು ಕಟಾವು ಹಂತದಲ್ಲಿದ್ದ ದ್ರಾಕ್ಷಿ ಫಸಲು ಮಣ್ಣು ಪಾಲಾಗಿದ್ದು ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. 30ಕ್ಕೂ ಹೆಚ್ಚು ಕಲ್ಲು ಕೂಚಾಗಳು ಮುರಿದು ಬಿದ್ದಿವೆ. ಮರಳಿ ಇಡೀ ಚಪ್ಪರಕ್ಕೆ ಹೆಣೆದಿರುವ ಕಂಬಿ ಮರು ಜೋಡಣೆ ಮಾಡಬೇಕಿದೆ. ಇಂದು ಬೆಳಿಗ್ಗೆ ವ್ಯಾಪಾರಸ್ಥರು ದ್ರಾಕ್ಷಿ ಕಟಾವು ಮಾಡಬೇಕಿತ್ತು. ಅಷ್ಟರಲ್ಲಿ ರಾತ್ರಿ ತೋಟ ಮಣ್ಣು ಪಾಲಾಗಿದೆ. ರೈತನಿಗೆ ವರ್ಷ ತೆಂಗಿನ ಮರಕ್ಕೆ ನಿಮಿಷ ಅನ್ನೋ ಹಾಗೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ದ್ರಾಕ್ಷಿ ಬೆಳೆದ್ರೆ ನಿನ್ನೆ ರಾತ್ರಿ ಬೀಸಿದ ಬಿರುಗಾಳಿಗೆ ತೆಂಗಿನ ಮರವೊಂದು ದ್ರಾಕ್ಷಿ ಚಪ್ಪರದ ಮೇಲೆ ಬಿದ್ದು ಕೆಲವೇ ನಿಮಿಷಗಳಲ್ಲಿ ದ್ರಾಕ್ಷಿ ಫಸಲನ್ನು ಮಣ್ಣು ಪಾಲಾಗುವಂತೆ ಮಾಡಿದೆ. ನಿನ್ನೆ ಸಂಜೆ 6-6:30 ಮಳೆ ಗಾಳಿ ವಿಪರೀತ ಮಳೆ ಗಾಳಿ ಆಗಿಬಿಟ್ಟು ತೆಂಗಿನ ಮರ ಬಿದ್ದುಬಿಟ್ಟಿದೆ ಸರ್. ದ್ರಾಕ್ಷಿ ಚಪ್ಪರ ಮೇಲೆ ಬಿದ್ದುಬಿಟ್ಟು ಕೂಚೆಗಳು ಕಂಬಿ ಎಲ್ಲ ಹಾಳಾಗ್ಬಿಟ್ಟು ಸುಮಾರು ದಿವಸದಿಂದ ನಮ್ಗೆ 4 ವರ್ಷದಿಂದ ನಾವು ಹಂಚಿದ್ದೀವಿ, ಬೆಳೆ ಬರಲಿಲ್ಲ. ಈ ಸರಿ ಸ್ವಲ್ಪ ಚೆನ್ನಾಗಿ ಬಂದಿತ್ತು, ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದಿತ್ತು. ನೀನು ನೋಡ್ಕೊಂಡೋಗಿದ್ರು ಕಟ್ ಮಾಡ್ತಾರ ಅಂತ ಅಂದ್ಕೊಂಡಿದ್ವಿ. ರಾತ್ರಿ ಈ ಥರ ಆಗಿದ್ದಕ್ಕೆ ಅವರು ಬರಲಿಲ್ಲ. 41 ರೂಪಾಯಿ ಹಂಗೆ ವ್ಯಾಪಾರನೂ ಆಗಿತ್ತು. ಹಾಗೆ ದ್ರಾಕ್ಷಿನ ಈಗ ಬರಲಿಲ್ಲ. ನಾವು ಅದನ್ನೇ ನಂಬ್ಕೊಂಡು ಸುಮಾರು ಸಾಲಗಳು ಮಾಡಿ ಹಾಕಿದ್ದೀವಿ. ಸುಮಾರು ಬಂಡವಾಳ ಹಾಕಿದ್ದೀವಿ ಸರ್. ಇದಕ್ಕೆ ನಾವು ಸಾಲಗಳು ಒಡಗಳು ವಸ್ತುಗಳೆಲ್ಲ ಇಟ್ಟು ಸುಮಾರು ಬಂಡವಾಳ ಹಾಕಿದ್ದೀವಿ. ಮನೆಯಲ್ಲಿ ಮದುವೆ ಮಾಡೋವಂಥ ಮಕ್ಕಳಿದ್ದಾರೆ, ಎಜುಕೇಷನ್ ಮಾಡ್ತಾವ್ರೆ, ಎಲ್ಲ ಬಿಟ್ಟು ಇದೊಂದನ್ನೇ ನೋಡ್ಕೊಂಡಿದ್ದೀವಿ. ಇದು ಬಂದರೆ ಏನೋ ಮಾಡೋಣ ಅನ್ನೋಂಥದ್ದು ಒಂದು ಆಸೆ ಇತ್ತು. ಇದನ್ನು ನೋಡಿದ್ರೆ ಇದು ತುಂಬ ಬೆಳೆ ನಷ್ಟ ಆಗ್ಬಿಟ್ಟಿದೆ ಸರ್. ಯಾವ ರೀತಿ ಮಾಡಬೇಕು ಅಂತ ನಮ್ಗೆ ತಲೆ ಓಡ್ತಾ ಇಲ್ಲ. ತುಂಬ ನಷ್ಟ ಆಗಿದೆ ಸರ್ ಇದ್ರದ್ದು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.